ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನೀವು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಮಾಡಿ. ಬೇಗ ನಮ್ಮ ಕಾರ್ಯಕ್ರಮದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ಈ ವಾರದ ರಾಶಿ ಭವಿಷ್ಯ ಹೇಗಿದೆ ಕವಡೆ ಶಾಸ್ತ್ರದ ಪ್ರಕಾರ ಅಂತ ನೋಡೋಣ. ಅದರಲ್ಲಿ ಈ ವಾರದ ಹೈಲೈಟ್ಸ್ ನೋಡೋದಾದರೆ ಶ್ರೀ ಶೋಭಕೃತು ನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ 28ನೇ ತಾರೀಕು ಭಾನುವಾರ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆ ಮಹೋತ್ಸವ ನಡೀತಾ ಇರುವಂಥದ್ದು. ಅದರಲ್ಲಿ ಚಿಗುರು ಕಡಿಯುವಂತಹ ಒಂದು ವಿಶೇಷವಾದಂಥ ಆಚರಣೆ ಅವತ್ತು ನಡೆಯುವಂಥದ್ದು. 29ನೇ ತಾರೀಕು ಸಂಕಷ್ಟರ ಚೌತಿ ಇರುವಂಥದ್ದು. ಚಂದ್ರೋದಯ ಬಂದು ರಾತ್ರಿ 9 ಗಂಟೆ 20 ನಿಮಿಷಕ್ಕೆ ಇರುವಂಥದ್ದು. ಇನ್ನು ಮಂಗಳವಾರ ವಿಶೇಷವಾದಂಥದ್ದೇನಿಲ್ಲ. 31ನೇ ತಾರೀಕು ತ್ಯಾಗರಾಜರ ಆರಾಧನೆ ಇರುವಂಥದ್ದು. ಫೆಬ್ರವರಿ 1ನೇ ತಾರೀಕು ಉತ್ತರಾಷಾಢ 2ನೇ ಪಾದ ಅಂದರೆ ಮಕರ ರಾಶಿಗೆ ಬುಧ ಸಂಚಾರ ಮಾಡ್ತಾ ಇರುವಂಥದ್ದು ಅವತ್ತು. ಇನ್ನು 2ನೇ ತಾರೀಕು ಅಂಥದ್ದೇನು ವಿಶೇಷತೆ ಇಲ್ಲ. 3ನೇ ತಾರೀಕು ಕೂಡ ಅಂಥ ವಿಶೇಷತೆಗಳು ಏನು ಇಲ್ಲ. ಈ ವಾರದ ಭವಿಷ್ಯ ಬಂದು 28ನೇ ತಾರೀಕಿಂದ ಜನವರಿ 28ರಿಂದ ಫೆಬ್ರವರಿ 3ನೇ ತಾರೀಕುವರೆಗೆ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಅಂಗಾತ ಬಿದ್ದರೆ ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಆಗುವಂಥದ್ದು, ಸುಖ ಉಂಟು, ಕಾರ್ಯದಲ್ಲಿ ಅನುಕೂಲ ಆಗತ್ತೆ ವಾರ. ಮತ್ತು ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ಯಾವುದೇ ಥರದ ಸಂಶಯವನ್ನು ಇಟ್ಕೊಳ್ಳೋದು ಬೇಡ, ಕೆಲಸವನ್ನು ಮುಂದುವರಿಸಿ ಅಂತ ಬರ್ತಾ ಇದೆ. ಮೇಷರಾಶಿಯವರಿಗೆ ವಾರ ಉತ್ತಮವಾದಂತಹ ವಾರ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 4, 4, 8, 8, 4, 12, 12, 4, 4, 4, 8, 8, 4, 12, 17 ಕವಡೆ ಅಂಗಾತ ಬಿದ್ದಿರುವಂಥದ್ದು. 17 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಷಭ ರಾಶಿಯವರಿಗೆ ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಸುವಂಥದ್ದು, ಬಂಧುಗಳ ದರ್ಶನ, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಸಿಗುವಂಥದ್ದು, ಅಂದುಕೊಂಡಿರುವಂಥ ವಿಚಾರದಲ್ಲಿ ಲಾಭ ಮತ್ತು ಶುಭವು ಉಂಟಾಗ್ತದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಸಮಾಜದಲ್ಲಿ ಒಂದಷ್ಟು ಗೌರವ ಪ್ರಾಪ್ತಿ ಮತ್ತು ಕಾರ್ಯದಲ್ಲಿ ಸಿದ್ಧಿ ಜಯ ಲಾಭವು ಲಭಿಸುತ್ತದೆ. ಮಿಥುನ ರಾಶಿಯವರು ಕೂಡ ಈ ವಾರ ವಿಶೇಷವಾಗಿ ಚೆನ್ನಾಗೇ ಇದೆ. ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕರ್ಕಾಟಕ ರಾಶಿಯವ್ರಿಗೆ. 10 ಕವಡೆ ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು, ಅಂದುಕೊಂಡಿರುವಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೊಳ್ಳದೆ ಕೆಲಸವನ್ನು ಮಾಡೋದ್ರಿಂದ ಲಾಭ ಇದೆ. ಕರ್ಕಾಟಕ ರಾಶಿಯವರಿಗೆ ಕೂಡ ಈ ವಾರ ಒಂದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತದೆ. ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು ಸಿಂಹರಾಶಿಯವರಿಗೆ. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ ಅಂದರೆ ಸಮಾಜದಲ್ಲಿ ಒಂದಷ್ಟು ಜನ ಗುರುತಿಸುವಂಥದ್ದು, ಸಮಾಜದಲ್ಲಿ ಒಂದಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಉಂಟಾಗುತ್ತದೆ. ಸಿಂಹರಾಶಿಯವ್ರಿಗೆ ಕೂಡ ಈ ವಾರ ಚೆನ್ನಾಗೇ ಇದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಅಂಗಾತ ಬಿದ್ದರೆ ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥದ್ದು,
ಸೌಖ್ಯವಿಲ್ಲದೆ ಇರುವಂಥದ್ದು, ಅಧಿಕಾರಿಗಳಿಂದ ಸರ್ಕಾರದಿಂದ ಒಂದಷ್ಟು ಸಂಕಷ್ಟಗಳು ಎದುರಿಸುವಂಥದ್ದು, ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಕನ್ಯಾ ರಾಶಿಯವರು ನೀವು ವಿಷ್ಣುವಿನ ದರ್ಶನವನ್ನು ಮಾಡುವಂಥದ್ದು, ವಿಷ್ಣುವಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸುವಂತಹ ಕೆಲಸವನ್ನು ಮಾಡಿ, ನಿಮಗೆ ಇಷ್ಟವಾದಂತಹ ಹೂವಿನಿಂದ ಅಲಂಕಾರವನ್ನು ಮಾಡಿಸಿ, ಸ್ವಲ್ಪ ತೊಂದರೆಗಳು ಕಮ್ಮಿ ಆಗುತ್ತೆ. ತುಲಾ ರಾಶಿಯವ್ರಿಗೆ ಹೇಗಿದೆ? 2, 4, 6, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರಿಂದ ಸೌಖ್ಯ ಉಂಟಾಗುವಂಥದ್ದು, ಕೀರ್ತಿ ಬೆಳೆಯುವಂತಹ ಎಲ್ಲ ಯೋಗವು ಕೂಡ ತುಲಾ ರಾಶಿಯವರಿಗೆ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 9, 3, 12, 12, 1, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. 13 ಕವಡೆ ಅಂಗಾತ ಬಿದ್ದರೆ ವೃಶ್ಚಿಕ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಸೌಖ್ಯ ಉಂಟಾಗುವಂಥದ್ದು, ಕೀರ್ತಿ ಬೆಳೆಯುವಂಥದ್ದು, ಈ ರೀತಿಯ ಅನೇಕ ರೀತಿಯ ಅನುಕೂಲಗಳು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಧನುಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುಸು ರಾಶಿಯವರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸು ರಾಶಿಯವರಿಗೆ 10 ಕವಡೆ ಅಂಗಾತ ಬಿದ್ದರೆ ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು. ಆದರೆ ಯಾವುದೇ ಥರದ ಸಂಶಯವನ್ನು ಇಟ್ಕೊಳ್ಳದೆ ಕೆಲಸವನ್ನ ಮಾಡಬೇಕಾಗತ್ತೆ ಧನುಸು ರಾಶಿಯವರು. ಮಕರ ರಾಶಿಯವ್ರ ಬಗ್ಗೆ ಮಾತಾಡೋಣ. ಮಕರ ರಾಶಿಯವ್ರಿಗೆ 3, 3, 6, 6, 3, 9, 9, 10, 11, 12, 13 ಕವಡೆ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೊನೆ ಕಾಲಘಟ್ಟದಲ್ಲಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂತಹ ಯೋಗ ಮಕರ ರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಕೊನೆಯದಾಗಿ ಇನ್ನೆರಡು ರಾಶಿಗಳ ಬಗ್ಗೆ ನೋಡೋದಾದ್ರೆ ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕುಂಭರಾಶಿಯವರಿಗೆ ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ದೊರೆಯುವಂತಹ ಯೋಗ ಅವರಿಗೆ ಪ್ರಾಪ್ತಿಯಾಗ್ತದೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಅನುಕೂಲ ಇದೆ. ಇನ್ನು ಮೀನರಾಶಿಯವರು ಮೀನರಾಶಿಯವರಿಗೆ 4, 4, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೀನರಾಶಿಯವರಿಗೆ ಶುಭ ಫಲವೇ ಇದೆ. ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಅಧಿಕಾರಿಗಳಿಂದ ಅನುಕೂಲ, ಸಮಾಜದಲ್ಲಿ ಗುರುತಿಸುವಂಥದ್ದು, ಕಾರ್ಯದಲ್ಲಿ ಜಯ, ಲಾಭವು ದೊರಕುತ್ತದೆ. ಇದು ಒಟ್ಟಾರೆಯಾಗಿ 12 ರಾಶಿಯವರ ಫಲಾಫಲಗಳು. ನೀವು ಮಾಡಬೇಕಾಗಿರುವಂಥದ್ದು, ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ಜಾತಕಗಳನ್ನು ಕೂಡ ಹಾಗಾಗಿ ಪರಿಶೀಲನೆ ಮಾಡ್ಕೋಬೇಕು. ಯಾಕಂದ್ರೆ ಜಾತಕದ ದಶಾಭುಕ್ತಿಯ ಆಧಾರದ ಮೇಲೆ ಗೋಚಾರದಲ್ಲಿ ಒಂದಷ್ಟು ಫಲಗಳ ವ್ಯತ್ಯಾಸ ಉಂಟಾಗ್ತದೆ. ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು ಫೆಬ್ರವರಿ 21ನೇ ತಾರೀಕಿಂದ 6 ತಿಂಗಳ ಕಾಲ ರಾತ್ರಿ ಆನ್ಲೈನ್ ಕ್ಲಾಸ್ ಶುರು ಮಾಡ್ತಾ ಇದೀವಿ. ಜ್ಯೋತಿಷ್ಯ ತರಗತಿ, ಆರಂಭಿಕ ಜ್ಯೋತಿಷ್ಯ ತರಗತಿ. ಯಾರಿಗೆ ಜ್ಯೋತಿಷ್ಯದ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ, ಜ್ಯೋತಿಷ್ಯವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥ ಆಸಕ್ತಿ ಯಾರಿಗಿದೆ ಅವರೆಲ್ಲರೂ ಕೂಡ ಅಡ್ಮಿಷನ್ ಅನ್ನು ಪಡ್ಕೋಬಹುದು. ಇಲ್ಲಿವರೆಗೆ ನಮ್ಮ ಸಂಸ್ಥೆಯಲ್ಲಿ 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿರುವಂಥದ್ದು. ಅದರಿಂದ ನಿಮಗೂ ಆಸಕ್ತಿ ಇದ್ರೆ, ಶಾಸ್ತ್ರೋಕ್ತವಾಗಿ ಕಲಿಬೇಕು ಅಂದ್ರೆ ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.